ಏನಾಯ್ತೆ ಮತ್ತೆ ನೀನು ಇಲ್ಲಿಗೆ ಬಂದಿದ್ಯಾ? ಯಾಕೆ ಫೋನ್ ಮಾಡಿದ್ದೆ? ನಾನು ಗಾಬರಿ ಆಗ್ಬಿಟ್ಟು ಓಡ್ ಬಂದೆ. ನನ್ನ ಕೈಲಿ ಆಗಲ್ಲ ಅಣ್ಣ. ಏನಾಯ್ತು ಹೇಳೆ? ಆಫೀಸ್ಗೊಳಗೆ ಹೋಗಿದ್ದೆ, ನೆನ್ನೆ ಏನು ನಡೀತು ಅಂತ ಕೇಳೋದಕ್ಕೆ. ಅಲ್ಲಿ ಆ ಅಪ್ಪನಿಗೆ ಮೊದಲೇ ಒಂದು ಮದುವೆ ಆಗಿತ್ತು ಅನಿಸುತ್ತೆ. ಪೊಲೀಸರು ಬಂದ್ರಲ್ಲ, ಹೆದರ್ಕೊಂಡ್ರು, ಮದುವೆ ನಿಂತು ಹೋಯ್ತು. ಇಷ್ಟೆಲ್ಲ ಆದ್ಮೇಲೆ ನಾನು ಹೇಗಿರ್ಲಿ, ಯಾಕೆ ಬದುಕಿರ್ಲಿ ಹೇಳೋಣ? ಖಂಡಿತ ಬದುಕಿರಲ್ಲ ಅಣ್ಣ ನಾನು. ಯಾವ್ದಾದ್ರೂ ಹಾಳ್ಬಾವಿಗೆ ಬಿದ್ದು. ಸಿಂಧು ಕೂಲ್. ನೀನು ಹೋಗಿ ಹಾಳ್ಬಾವಿಗೆ ಬಿದ್ದರೆ ಅವರಿಬ್ರು ಸಂತೋಷವಾಗಿರ್ತಾರಷ್ಟೇ. ನಿಂಗೇನೆ ಸಿಕ್ತಾಗಾಯ್ತು ನೋಡು, ನೀನೇ ಅವರಿಬ್ರಿಗೂ ದಾರಿ ಮಾಡ್ಕೊಟ್ಟಂಗಾಗತ್ತಷ್ಟೇ. ಈಗಲೂ ಒಂದು ಸಂತೋಷವಾಗೇ ಇದಾರಲ್ಲ ಅಣ್ಣ. ಇರ್ಲಿ ಬಿಡೆ ಸಿಂಧು, ನೀನೇನು ಯೋಚನೆ ಮಾಡಬೇಡ. ನೋಡು, ನಾನಿದ್ದೀನಿ. ಏನು ಮಾಡಬೇಕು ಅಂತ ನನಗೆ ಗೊತ್ತಿಲ್ಲ, ನಾನು ಮಾಡ್ತೀನಿ. ಆಯ್ತಾ? ಹೋಗೋಣ. ಬರೀ ಅದನ್ನೇ ಹೇಳ್ತಾ ಬಂದಿದ್ಯಾ? ಒಂಚೂರು ಹೆಚ್ಚು ಕಮ್ಮಿ ಆಗಿದ್ರು ಅವರಿಬ್ರು ಮದುವೆ ಮಾಡ್ಕೊಂಡ್ಬಿಟ್ಟಿರೋರು. ಸದ್ಯ ನಾನು ಅದನ್ನ ನೋಡಿ ಫಾಲೋ ಮಾಡ್ಕೊಂಡು ಬಂದು ನಿನಗೆ ಫೋನ್ ಮಾಡಿ ತಪ್ಪಿಸ್ದೆ. ನನ್ಗೊಂದು ಅನುಮಾನ, ಅವನು ಎಲ್ಲ ಕಡೆ ನನ್ನ ಮದುವೆ ಆಗಿದೆ ಅಂತ ಹೇಳ್ಕೊಂಡು ಓಡಾಡ್ತೀಯಲ್ಲ. ಎಲ್ಲ ಬರೀ ಸುಳ್ಳು ಅಣ್ಣ. ಅವಳು ನಂಬೋದಕ್ಕೆ ಹೋಗ್ಬೇಡ ನೀನು. ತುಂಬಾ ಚೆನ್ನಾಗಿ ನಾಟಕ ಮಾಡ್ತಾಳೆ ಅವಳು. ನನ್ಗಂತೂ ಒಂಚೂರು ನಂಬಿಕೆನೇ ಇಲ್ಲ. ನಾಟಕನಾ? ನೋಡೇ ಬೇಡ. ನೋಡು, ನೀನು ತಲೆ ಬಿಸಿ ಮಾಡ್ಕೋಬೇಡ, ನಾನಿದ್ದೀನಿ. ಎಲ್ಲ ಸರಿ ಮಾಡ್ತೀನಿ. ಬಾ ಮನೆಗೆ. ನನ್ಗಿಷ್ಟ ಇಲ್ಲ ಅಣ್ಣ. ಮನೆಗೆ ಹೋಗಿ ಅವಳ ಮುಖ ನೋಡೋದಕ್ಕೆ ಇರಿಟೇಟ್ ಆಗುತ್ತೆ ನನಗೆ. ಸಿಂಧು ಸಿಂಧು ಸಿಟ್ಟು ಮಾಡ್ಕೋಬಾರ್ದು, ಮನಸ್ಸನ್ನು ಗಟ್ಟಿ ಮಾಡ್ಕೊ. ನನ್ನನ್ನು ನೆನೆಸ್ಕೊಳೆ. ನೀನು ನನ್ನ ತಂಗಿ, ನಿನ್ನನ್ನು ಸಂತೋಷವಾಗಿಡೋದು ನನ್ನ ಜವಾಬ್ದಾರಿ. ಆಯಿತಾ? ಬಾ ಮನೆಗೆ ಬಾ. ನಡಿಯೇ. ನಾನು ಅಂದ್ಕೊಂಡಿದ್ದನ್ನು ಮಾಡೋದಕ್ಕೆ ಇದೇ ಒಳ್ಳೆ ಟೈಮ್. ಬೇಜಾನ್ ದುಡ್ಡಿಟ್ಟಿದ್ದಾನೆ, ಹೇಗಾದರೂ ಮಾಡಿ ಎತ್ತಬೇಕು. ನಾನು ನನ್ನ ದುಡ್ಡು ಯಾಕೆ ಖರ್ಚು ಮಾಡಿ ಇವ್ರ ಹತ್ರನೇ ಪೀಕ್ಸ್ಬೇಕು. ಅದಕ್ಕೇನಾದರೂ ಪ್ಲ್ಯಾನ್ ಮಾಡಲೇಬೇಕು. ಏನು ಮಾಡಲಿ? ಆಯ್ತು ರೀ, ಶ್ರೀರಾಮ್ ಅಲ್ಲೇ ಇದ್ದಾನಲ್ಲ, ಮತ್ತೆ ಫೋನ್ ಮಾಡಬೇಡಿ. ಅವನು ಬಂದರೂ ಒಂದೇ, ನಾನು ಮಾತಾಡಿದ್ರು ಒಂದೇ. ಹೇಮಂತ್, ಎಲ್ಲಿದ್ಯಾ? ಇವತ್ತು ಸಿಗ್ತೀಯಾ? ನಾನು ಇಂಡಿಯಾಗೆ ಬಂದು 10 ದಿನ ಆಯಿತು. 8 ಡೇಸ್ ಡೆಲ್ಲಿಲಿದ್ದೆ. ಬೆಂಗಳೂರು ಬಂದು 2 ದಿನ ಆಯ್ತು ಅಷ್ಟೇ. ನೀನೇನಯ್ಯ ಇವತ್ತು ನಾಳೆ ಅಂತ ಆಟ ಆಡಿಸ್ಕೊಂಡು? ನಿನ್ನ ಎಮರ್ಜೆನ್ಸಿಗೆ ನಾನಾಗಿಲ್ವಾ? ನನಗೆ ಅವೆಲ್ಲ ಗೊತ್ತಿಲ್ಲ. ನನ್ನ ದುಡ್ಡು ನನಗೆ ಕೊಡು ಅಷ್ಟೇ. ನಾನು ನಿನಗೆ ದುಡ್ಡು ಕೊಟ್ಟಿರೋದು ನನಗೆ ಬೇಕಾದಾಗ ವಾಪಸ್ ಕೊಡ್ತೇವೆ ಅನ್ನೋ ನಂಬಿಕೆ ಮೇಲೆ. ನಾನು US ಅಲ್ಲಿ ಕೋಟಿ ಇನ್ವೆಸ್ಟ್ ಮಾಡಿರೋದ್ರಲ್ಲಿ 1 ಪೈಸಾ ಕೂಡ ನನ್ನ ಪರ್ಸನಲ್ ಖರ್ಚಿಗೆ ಯೂಸ್ ಮಾಡ್ಕೊಳ್ಳೋದಿಲ್ಲ. ಅದು ನನ್ನ ಪಾಲಿಸಿ. ನೋಡು, ನನಗೆ ನಾಳೆ ದುಡ್ಡು ಬೇಕು, ನೀನು ಕೊಡು ಅಷ್ಟೇ. ನೋಡಪ್ಪ, ಅಕೌಂಟ್ ಟ್ರಾನ್ಸ್ಫರ್ ಮಾಡೋಕ್ಕೆ ಎಷ್ಟು ಟೈಮ್ ತೊಗೊಳುತ್ತೆ ಅದು ಇದು ಅಂತ ಟ್ರಾನ್ಸಾಕ್ಷನ್ ಬಗ್ಗೆ ನನಗೆ ಕತೆ ಹೇಳಬೇಡ. ನಾನು US ಅಲ್ಲಿ ಕೋಟಿಗಟ್ಟಲೆ ಟ್ರಾನ್ಸಾಕ್ಷನ್ ಮಾಡೋನು. ಇವತ್ತಿಗೂ ನಡೀತಾ ಇದೆ ನನ್ನ ಟ್ರಾನ್ಸಾಕ್ಷನ್ US ಅಲ್ಲಿ. ನೋಡು, ನಾನು ನಿನ್ನ ಭಿಕ್ಷೆ ಕೇಳ್ತಾ ಇಲ್ಲ, ನೀನು ನನಗೇನು ಭಿಕ್ಷೆ ಹಾಕ್ತಾ ಇಲ್ಲ. ನನ್ನ ದುಡ್ಡು ನನಗೆ ಕೊಟ್ಬಿಡು ಅಷ್ಟೇ. ಏನು ಸಣ್ಣ ಅಮೌಂಟಾ? 20 ಲಕ್ಷ ಅಂದರೆ. ನಾಳೆ ಬೆಳಗ್ಗೆ ನಿಮ್ಮ ಆಫೀಸ್ ಹತ್ರ ಬರ್ತೀನಿ, ದುಡ್ಡು ಕೊಟ್ಬಿಡು. ಹಾಂ, ಈಗ ಕೊಟ್ಬಿಡು. ಆಮೇಲೆ ಒಂದು ಸ್ವಲ್ಪ ಟೈಮ್ ಹೋಗಲಿ, ನಿನ್ಗೆ ಎಷ್ಟು ಬೇಕು ಹೇಳಿ ನಾನು ಕೊಡ್ತೀನಿ. ನೀನು ಸುಮ್ಮನೆ ನಾನು ಕೊಟ್ಟಿರೋಷ್ಟು ದುಡ್ಡನ್ನ ವಾಪಸ್ ಕೊಡಪ್ಪ. ನಾಳೆ ಬೆಳಗ್ಗೆ ನಿಮ್ಮ ಆಫೀಸ್ ಹತ್ರ ಬರ್ತೀನಿ. ಅನ್ಯಾಯವಾಗಿ ನನ್ನಂಥ ಒಳ್ಳೆಯವನ್ನ ಕಳ್ಕೊಬೇಡ, ಯೋಚನೆ ಮಾಡು. ಹಾಂ, ದುಡ್ಡು ಇಸ್ಕೊಂಡ್ಮೇಲೆ ವಾಪಸ್ ಕೊಡ್ಬೇಕನ್ನೋ ಸೆನ್ಸೇ ಇಲ್ಲ. ರಾಕೇಶ್ಗೆ ದುಡ್ಡಿನ ಸಮಸ್ಯೆ ಆಗಿದ್ಯಾ? ನನ್ನ ಹತ್ರ ಕೇಳ್ಬೋದಾಗಿತ್ತಲ್ಲ, ಯಾಕೆ ಕೇಳ್ತಿಲ್ಲ? ಮುಜುಗರ ಪಡ್ಕೋತಿದ್ದಾನ? ಇವತ್ತು ಅನು ಅತ್ತೆ ಮಾವನ ಹತ್ರ ಒಂದು ವಿಚಾರ ಹೇಳಿದ್ಲು. ಅವಳಿಗೆ ಬಾಲ್ಯ ವಿವಾಹ ಆಗಿದ್ದು ರಾಮನಗರದಲ್ಲಂತೆ. ಹೌದಾ? ರಾಮನಗರ, ನಂಜಪ್ಪ ಲೇಔಟ್, ರಾಮಸ್ವಾಮಿ, ಲತಾ.